ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಭಗವದ್ಗೀತೆ ಅಂತ, ಕನ್ನಡದ ಭಗವದ್ಗೀತೆ ಅಂತ ಪರಿಗಣಿಸಲ್ಪಟ್ಟಿರುವಂತಹ ಶ್ರೇಷ್ಠ ಕಾವ್ಯವನ್ನ ರಚಿಸಿದಂತಹ ಡಿ.ವಿ. ಗುಂಡಪ್ಪನವರಿಗೆ ಬಹುಶಃ ಜ್ಞಾನಪೀಠ ಪ್ರಶಸ್ತಿ ಬರಬೇಕಿತ್ತು. ಜೊತೆಗೆ ಇನ್ನೊಬ್ಬರು ಎಸ್.ಎಲ್. ಭೈರಪ್ಪನವರು ಇಡೀ ಜಗತ್ತು ಮೆಚ್ಚಿಕೊಳ್ಳುವಂತಹ ಸಾಹಿತ್ಯವನ್ನ ನಿರ್ಮಾಣ ಮಾಡಿದ್ದಾರೆ. ಬರಬಹುದು ಅಂತ ನಾವು ಆಶಿಸೋಣ. ಇನ್ನೂ ಜ್ಞಾನಪೀಠ ಪುರಸ್ಕೃತರ ಸಂಖ್ಯೆ ಹೆಚ್ಚಾಗಲಿ ಅಂತ ಭಾವಿಸೋಣ. ಇಷ್ಟೇ ಅಲ್ಲ, ಕೇವಲ ಸಾಹಿತ್ಯಿಕವಾಗಿ ಮಾತ್ರ ಅಲ್ಲ ಸ್ನೇಹಿತರೆ, ಎಲ್ಲ ರಂಗಗಳಲ್ಲಿಯೂ ಕರ್ನಾಟಕ ಸಾಕಷ್ಟು ಅಭಿವೃದ್ಧಿಯನ್ನ ಪಡೆದುಕೊಂಡಿದೆ. ಅದು ರಾಜಕೀಯವಾಗಿರ್ಬೋದು ಅಥವಾ ಧಾರ್ಮಿಕವಾಗಿ ಇರಬಹುದು. ಶಂಕರಾಚಾರ್ಯರಂತಹ ಧಾರ್ಮಿಕ ಮುಖಂಡರು ಆಗಿರುವಂತಹ ನೆಲ ಇದ್ದು, ಜೊತೆಗೆ ಇತ್ತೀಚೆಗೆ ನಾವು ಬಂದ್ವಿ ಅಂತಂದ್ರೆ ಬೆಂಗಳೂರನ್ನ ಆಧುನಿಕ ತಂತ್ರಜ್ಞಾನದ ಸ್ವರ್ಗ ಅಂತ ನಾವು ಕರಿತೇವೆ. ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ನಮ್ಮ ದೇಶದಲ್ಲಿ 3-4 ನಗರಗಳು ಏನಿದೆ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿರುವಂತವು: ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಕರ್ನಾಟಕ. ಈ ಮಟ್ಟದಲ್ಲಿ ನಾವು ಬೆಳಕನ್ನ ಕಂಡಿರುವಂತವರು. ಜೊತೆಗೆ ತಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ದೆಹಲಿಯಲ್ಲಿ ಸಂಸತ್ತಿನ ಹೊಸ ಕಟ್ಟಡವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹದ್ದೇ. ಆದ್ರೆ ನನಗೆ ಹೇಳ್ಬೇಕಾಗಿರುವಂತಹ